ಬಳ್ಳಾರಿಯಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿಲಿಂಡರ್ ಸ್ಫೋಟವಾಗಿ 8 ಮಂದಿಗೆ ಗಂಭೀರವಾಗಿ ಗಾಯವಾದಂತಹ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಗಾದಿಗನೂರಿನಲ್ಲಿ ನಡೆದಿದೆ. ಮನೆಯಲ್ಲಿ ಮಲಗಿದ್ದಂತಹ ವೇಳೆ ಇದ್ದಕ್ಕಿದ್ದ ಹಾಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆಯೇ ಕುಸಿತವಾಗಿರುವಂಥದ್ದು. ಮನೆಯಲ್ಲಿ 8 ಮಂದಿ ಮಲಗಿದ್ರು, ಅವರಿಗೆ ಗಾಯವಾಗಿದೆ. ಇಬ್ಬರ ಸ್ಥಿತಿ ಕ್ರಿಟಿಕಲ್ ಅನ್ನೋದು ಗೊತ್ತಾಗ್ತಾ ಇದೆ. ಗಾಯಾಳುಗಳನ್ನು ತತ್ಕ್ಷಣಕ್ಕೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ದೌಡಾಯಿಸಿದ್ದಾರೆ. ಸಿಲಿಂಡರ್ ಸ್ಫೋಟ ಆಗಿ 8 ಮಂದಿಗೆ ಗಂಭೀರವಾಗಿ ಗಾಯವಾಗಿರುವಂತಹ ಘಟನೆ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿದೆ. ಮನೆಯ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಬಾಂಬ್ ಬ್ಲಾಸ್ಟ್ ಆದಾಗ ಹೇಗಿರುತ್ತೆ ಸಿಚುಯೇಷನ್ನು, ಅದೇ ರೀತಿ ನೋಡಿ, ಎಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಹೋಗಿದ್ದಾವೆ, ಸುಟ್ಟು ಕರ್ಕಲಾಗಿದ್ದಾವೆ. ಮನೆಯೊಳಗಿದ್ದವ್ರ ಪರಿಸ್ಥಿತಿ ಏನಾಗಿತ್ತು ಅಂಥೇಳಿ 8 ಮಂದಿ ಇದೇ ಮನೆಯಲ್ಲಿ ಮಲಗಿದ್ರಂತೆ. ಇಬ್ಬರ ಸ್ಥಿತಿ ತುಂಬ ಕ್ರಿಟಿಕಲ್ ಅನ್ನೋದು ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಸರಿ ರೀ ಎಲ್ರ ಸ್ವಲ್ಪ ಇದಕ್ಕೆ ಸರಿ ಎಲ್ರಿ ಆಮೇಲೆ ನಡ್ರಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ಅಮರೇಶ್, ಎಷ್ಟು ಗಂಟೆಗಾದಂತಹ ಘಟನೆ, ಸದ್ಯಕ್ಕೆ 8 ಜನರ ಪರಿಸ್ಥಿತಿ ಹೇಗಿದೆ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್ ಕುಮಾರ್, ಬೆಳಗಿನ ಜಾವ ನಡೆದಿರುವಂತ ಘಟನೆ ಇದಾಗಿರುವಂತದ್ದು. ಯಾಕಾಗಿ ನಡೀತು ಅನ್ನುವಂಥದ್ದು ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಬೆಳಗಿನ ಜಾವ ಕುಟುಂಬಸ್ಥರೆಲ್ಲರೂ ಕೂಡ ಮನೆಯಲ್ಲಿ ಮಲಗಿದಂತ ಸಂದರ್ಭದಲ್ಲಿ ಏಕಾಏಕಿ ಅಡಿಗೆ ಸಿಲಿಂಡರ್ ಸ್ಫೋಟಗೊಂಡಿದ್ದರ ಭಾಗವಾಗಿ ಕುಟುಂಬದ ಒಟ್ಟು 8 ಜನರಿಗೆ ಗಾಯ ಆಗಿರುವಂತದ್ದು. ಅದರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಅಂದ್ರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ವಕೀಲ ಹಾಲಪ್ಪ ಅವ್ರ ಸಹೋದರ ಮೈಲಾರಪ್ಪ ಸೇರಿದಂತೆ ಒಂದೇ ಕುಟುಂಬದ 8 ಜನರು ಮನೆಯಲ್ಲಿ ಮಲಗಿದ್ರು. ಆ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿ ಒಂದು ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಗಾಯಾಳುಗಳನ್ನ ಸಂಡೂರಿನ ತೋರಣಗಲ್ಲ ಸಂಜೀವನಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಇರುವಂತ ಮಾಹಿತಿ ಪ್ರಕಾರ ಈಗಾಗಲೇ ಗಾಯಾಳುಗಳು 6 ಜನ ಚೇತರಿಸಿಕೊಳ್ತಾ ಇದ್ದಾರೆ. ಅದರ ಇಬ್ಬರ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಈ ಸ್ಫೋಟದ ತೀವ್ರತೆಗೆ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರೋದ್ರಿಂದ ಸಾಕಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಆದ್ರೆ ಘಟನೆ ಯಾಕಾಯ್ತು ಅನ್ನುವಂಥದ್ದು ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಪ್ರೇಮ್, ಅಮರೇಶ್, ಪರಿಸ್ಥಿತಿಯನ್ನು ನೋಡಿದ್ರೆ ಈ ಬ್ಲಾಸ್ಟ್ ದೊಡ್ಡ ಮಟ್ಟದಲ್ಲಾಗಿದೆ. ಗೋಡೆಗಳೆಲ್ಲವೂ ಕೂಡ ಚೂರಾಗಿ ಬಿದ್ದಿರುವಂಥದ್ದು. ಯಾರ್ಯಾರು ಇದ್ರು ಒಳಗಡೆ ಅಂಥೇಳಿ, ಮಕ್ಕಳೇನಾದರೂ ಇದ್ರಾ, ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಅಂತ? ಪ್ರೇಮ್, ಅಂದ್ರೆ ಕುಟುಂಬದ ಒಟ್ಟು 8 ಜನ ಇದ್ರು ಅನ್ನುವಂತ ಮಾಹಿತಿ ಸಿಕ್ಕಿ ಅದರಲ್ಲಿ ಇಬ್ರು ಮಕ್ಕಳಿದ್ರು ಇದ್ರು ಅಂತ ಕೂಡ ಹೇಳಲಾಗ್ತದೆ. ಆದ್ರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಜೀವಹಾನಿಯಾಗಿಲ್ಲ. ಆದ್ರೆ ಬದಲಾಗಿ ಇಬ್ಬರ ಸ್ಥಿತಿ ಗಂಭೀರವಾಗಿರೋದ್ರಿಂದ ಒಟ್ಟು 8 ಜನರನ್ನು ಸಹಿತ ಇದೀಗ ತೋರಣಗಲ್ಲಿನ ಸಂಜೀವನಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನಷ್ಟು ಮಾಹಿತಿ ತಿಳಿದು ಬರ್ಬೇಕಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಒಳಗೆ ಸಿಲುಕಿರೋರನ್ನ ರಕ್ಷಿಸ್ತಾ ಇರುವಂತಹ ದೃಶ್ಯ, ಸ್ಥಳೀಯರೆಲ್ಲರೂ ಕೂಡ ಅಲ್ಲಿ ನೆರೆದಿದ್ದಾರೆ. ಮತ್ತೊಂದು ಕಡೆ ಪರಿಸ್ಥಿತಿ ಹೇಗಿದೆ ಅಂತೇಳಿ, ಮನೆಯ ಗೋಡೆ ಪೀಸ್ ಆಗಿರುವಂಥದ್ದು. ಅವಶೇಷಗಳ ಅಡಿಗಳಲ್ಲಿ ಮನೆಯ ಸಾಮಾನುಗಳು ಸಿಲುಕಿಕೊಂಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಸಿಲಿಂಡರನ್ನು ಬಳಕೆ ಮಾಡೋದು ಹೇಗೆ ನಡೆಸ್ಕೊಳ್ಬೇಕು ಎಲ್ಲದರ ಬಗ್ಗೆಯೂ ಕೂಡ ಆಗಾಗ ಜಾಗೃತಿ ಮೂಡಿಸುವಂತಹ ಕೆಲಸ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಕಡೆಯಿಂದ ಆಗ್ತಾನೆ ಇರುತ್ತೆ. ಹಾಗಿದ್ದೂ ಕೂಡ ರಾಜ್ಯದ ಹಲವು ಕಡೆಗಳಲ್ಲಿ ಈ ರೀತಿಯ ಸಿಲಿಂಡರ್ ಸ್ಫೋಟಗಳಾಗ್ತಾ ಇರುತ್ತೆ. ಈಗ ಇಲ್ಲೂ ಕೂಡ ಸಿಲಿಂಡರ್ ಸ್ಫೋಟ ಆಗಿ 8 ಜನರಿಗೆ ಗಾಯವಾಗಿರುವಂಥದ್ದು.